ಎಲ್ಲ ಸ್ಪರ್ಧಾಳುಗಳಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಅಥವಾ ಮೆಂಟಲ್ ಎಬಿಲಿಟಿ ಟೆಸ್ಟ್ ನ ಒಂದು ಪ್ರಶ್ನೆಗಳಲ್ಲಿ ಒಂದು ವಿಧವಾದ ಆಕೃತಿಗಳ ಶ್ರೇಣಿ ಅಂದ್ರೆ ಸಿರೀಸ್ ಆಫ್ ಆಕೃತಿಗಳಿರ್ತಾವ, ಚಿತ್ರಗಳಿರ್ತಾವ. ಅಂದ್ರೆ ಮುಂದಿನ ಚಿತ್ರ ಯಾವ್ದು ಬರ್ತದೆ ಅಂತ ನಾವೇ ಗೆಸ್ ಮಾಡಿ ಇಲ್ಲಿ ಉತ್ತರಿಸಬೇಕು. ಈಗ ಏನ್ ಕೊಟ್ಟಿರ್ತಾರೆ ಅಂತಂದ್ರೆ ಸೂಚನೆ: ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಆಕೃತಿಗಳ ಶ್ರೇಣಿಯನ್ನು ಕೊಡಲಾಗಿದೆ. ಇದು ಪೂರ್ಣ ಶ್ರೇಣಿ ಅಲ್ಲ. ಪ್ರತಿ ಪ್ರಶ್ನೆಯಲ್ಲಿ ಶ್ರೇಣಿಯನ್ನು ಪೂರ್ಣಗೊಳಿಸಲು ಕೊಟ್ಟಿರುವ 4 ಪರ್ಯಾಯಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ. ಅದನ್ನ ಇಂಗ್ಲಿಷ್ ನಾಗ ಏನ್ಕದ ಡೈರೆಕ್ಷನ್ಸ್. The questions given consist of series of figures which are incomplete. In order to complete the series, select the correct figure from the given choices. Okay. ಈಗ ಪ್ರಶ್ನೆಗೆ ಹೋಗೋಣ. ಫಸ್ಟ್ ಒಂದು ಸಿಂಪಲ್ ಉದಾಹರಣೆ ನೋಡೋಣ. ಇಲ್ಲಿ ನೋಡ್ರಿ, ಒಂದು ಡಾಟ್ ಅಂದ್ರೆ ಒಂದು ಸರ್ಕಲ್ ಇಂದ ಒಂದು ಹೋಗಿ ಮತ್ತೆ ರೈಟ್ 90 ಡಿಗ್ರಿ ಹೊರಳಿದೆ ಒಂದು ಏರೋ ಮಾರ್ಕ್. ಸೊ ಅದೇ ಇನ್ನೊಂದ್ ಸಾರಿ ಹೋದಾಗ ಅದು ರಿವರ್ಸ್ ಆಗಿದೆ ಅಲ್ವಾ, ಮತ್ತೆ ಸೇಮ್ ಬಂದಿದೆ, ಮತ್ತೆ ರಿವರ್ಸ್ ಆಗಿದೆ. ಸೊ ಹಂಗಾರೆ ನೆಕ್ಸ್ಟ್ ಫಿಗರ್ ಯಾವ್ದಿರ್ಬೋದು? ಸೊ ಫಸ್ಟ್ನೇದ್ ಫಿಗರ್ ಲಾಸ್ಟ್ ಫಿಗರ್ ಆಗ್ತದೆ, ನೆಕ್ಸ್ಟ್ ಫಿಗರ್ ಆಗ್ತದೆ. ಸರಿನಾ? ಎ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಇಲ್ಲಿ ಬನ್ರಿ. ಇಲ್ಲಿ ಬಹಳಷ್ಟಿದೆ. ಒಂದು ಚೌಕ ಇದೆ, ಆ ಚೌಕದಲ್ಲಿ ಈ ಎರೋ ಮಾರ್ಕ್ ಬಾಣದ ಗುರುತ ಚಲಿಸ್ತಾ ಹೋಗಿದೆ. ಹಂಗಾರೆ ಫಸ್ಟ್ ನಾವು ಒಳಗ ಇರತಕ್ಕಂತ ಬಾಣದ ಗುರುತನ್ನ ನಾವು ಯಾವ ಕಡೆ ಯಾವ ತರ ಚಲಿಸಿದೆ ಅಂತ ನೋಡೋಣ. ಸೊ ಫಸ್ಟ್ ಎರೋ ಮಾರ್ಕ್ ಫಸ್ಟ್ಗೆ ಏನ್ ಆಗಿದೆ? 45 ಡಿಗ್ರಿ ಟರ್ನ್ ಆಗಿದೆ. ಓಕೆ, ಪ್ರತಿ ಸಲ 45 ಡಿಗ್ರಿ ಹೊರಳ್ತದೆ, ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್, ಅಂದ್ರೆ ಗಡಿಯಾರ ತಿರುಗುವ ದಿಕ್ಕು. ಗಡಿಯಾರ ಹೇಗ್ ತಿರುಗುತ್ತದೆ? ಸೊ ಹೀಗೆ ಗಡಿಯಾರ ಮುಳ್ಳು ಈ ತರ ತಿರುಗುತ್ತೆ. ಸೊ ಅದೇ ರೀತಿ ಇದು ಹೊರಳ್ತಾ ಹೋಗಿದೆ. ನೆಕ್ಸ್ಟ್ ಮತ್ತೆ 45 ಅಂತಂದ್ರೆ ಮತ್ತೆ ಲಂಬವಾಗಿ ಬಂದಿದೆ. ಸೊ ಮತ್ತೆ 45. ನೆಕ್ಸ್ಟ್ ಮತ್ತೆ 45 ಅಂತಂದ್ರೆ ಯಾವಾಗಲೂ ಅದ್ರ ಡೈರೆಕ್ಷನ್ ಏನಾಗಿರ್ತದೆ ಅಂದ್ರೆ ಈ ಕಡೆ ಇರ್ತದೆ. ನೆಕ್ಸ್ಟ್ ಇದು ನಡು ಮಧ್ಯದ್ದು. ಇನ್ನ ಹೊರಗಿಂದ ನೋಡೋಣ. ಹೊರಗಿಂದ ಎರೋ ಮಾರ್ಕ್ ಏನಿದೆ? ಇಲ್ಲಿ ಒಂದು ಸ್ಟೆಪ್ ಹಿಂದಕ್ಕೆ ಬಂದಿದೆ, ರೌಂಡ್ ಹೊಡಿಲಿಕ್ಕೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗಿದೆ. ಸೊ ಮತ್ತೆ ಒಂದು ಸ್ಟೆಪ್ ಹಿಂದಕ್ಕೆ ಮೇಲೆ ಹೋಯ್ತು, ಅದನ್ನೊಂದು ಸ್ಟೆಪ್ ಹಿಂದಕ್ಕೆ ಅಂತಂದ್ರೆ ಮೇಲೆ ಬಂತು, ಮತ್ತೆ ಸೈಡ್ ಇದ್ ಮೇಲೆ ಬಂತು. ಸೊ ಮತ್ತೆ ಒಂದು ಸ್ಟೆಪ್ ಹಿಂದಕ್ಕೆ ಅಂತಂದ್ರೆ ಇಲ್ಲಿ ಬರುತ್ತೆ, ಅಂದ್ರೆ ಈ ರೀತಿ ಬರುತ್ತೆ. ಸೊ ಈ ರೀತಿ ಯಾವ್ದಿದೆ ಇಲ್ಲಿ ಚಿತ್ರದಲ್ಲಿ? ಸೊ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ಎ ರೈಟ್ ಆನ್ಸರ್. ಇದೆ. ಹೀಗೆ ನಾವು ಸಿರೀಸ್ ಅನ್ನ ಕಂಪ್ಲೀಟ್ ಮಾಡಬೇಕು, ಆಕೃತಿಗಳ ಸಿರೀಸ್ ಅನ್ನು. ಸೊ ಇನ್ನೊಂದು ಪ್ರಶ್ನೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅಖಂಡವಾಗಿ 4 ಚಿತ್ರಗಳನ್ನ ನೋಡಿದ್ರೆ ಮೇಲಿನ 4 ಇವು ಉತ್ತರಗಳು, 4 ಕೆಳಗಿನವು. ಸೊ ನಾವು ನೆಕ್ಸ್ಟ್ ಆಕೃತಿ ಯಾವ್ದು ಬರ್ಬೇಕಂತ ನೋಡ್ಬೇಕು ಅಷ್ಟೇ. ಸೊ ಇದು ನೋಡ್ಬಿಟ್ರೆ ಇದು ಬಾಣ ಇದೊಂದು ಗೀಟ್ ಎಳೆದಿದಾರಲ್ಲ, ಇದು ಎಲ್ಲಾ ಕಡೆನೂ ಒಂದ್ ಮೇಲೆ ಒಂದ್ ಕೆಳಗೆ ಒಂದ್ ಮೇಲೆ ಕೆಳಗೆ ಬಂದಿದೆ, ಏನು ಸಮಸ್ಯೆ ಇಲ್ಲ. ಆ ಬಳಿಕ ಅದು ಚೌಕ ಆಕೃತಿ, ಅದು ಏನೂ ಹಳ್ಳಾಡಿಲ್ಲ, ಅದು ಒಂದ್ ಮೇಲೆ ಕೆಳಗೆ ಮಾಡಿದೆ. ಸರಿ, ಇನ್ನ ಈ ಒಳಗಿರ್ತಕ್ಕಂಥ ಡಾಟ್ ಏನಾಗಿದೆ? ಫಸ್ಟ್ ಒಂದು ಸ್ಟೆಪ್ ಮುಂದಕ್ಕೆ ಬಂದಿದೆ, ಹೌದಾ? ಅಂದ್ರೆ 45 ಆಂಗಲ್ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಬಂದಿದೆ. ನೆಕ್ಸ್ಟ್ ಕೆಳಗೆ ಬಂತು, ಆಮೇಲೆ ಎಡಗಡೆ ಬಂತು. ಸೊ ಆ ನಂತರ ಎಡಗಡೆ ಇಲ್ಲಾಯ್ತು, ಆಮೇಲೆ ಈಗ ನೆಕ್ಸ್ಟ್ ಮೇಲೆ ಬರಲೇಬೇಕು. ಮತ್ತೆ ಇದು ಏನು ಗಿಟ್ಟಿದಿಲ್ಲ, ಇದು ಕೆಳಗಡೆ ಬರಬೇಕು. ಸೊ ಹಂಗಾರ ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಒನ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ. ಇಲ್ಲಿ 4 ಟ್ರಯಾಂಗಲ್ಗಳಿದಾವೆ. ಯಾವುದೇ ಸ್ಥಾನವನ್ನು ಚೇಂಜ್ ಮಾಡಿದ್ಯೋ ಅದು ಒಳಗಿರ್ತಕ್ಕಂಥ ಅಂದ್ರೆ ನಾವು ರಫ್ ಆಗಿ ಒಂದು ತ್ರಿಭುಜವನ್ನ ಹಾಕೊಂಡ್ಬಿಟ್ರೆ, ಸೊ ಈಗ ನಾನು ಹಾಕೊಂಡು ನಾನೇನ್ ಮಾಡ್ತೀನಿ, ಫಸ್ಟ್ ಒಳಗಿರ್ತಕ್ಕಂಥ ಡಾಟ್ ಯಾವ ತರ ಚಲಿಸಿದೆ ನೋಡ್ತೀನಿ. ಕ್ಲಾಕ್ ವೈಸ್ ಚಲಿಸಿದೆ, ಓಕೆ ಅಲ್ವಾ? ಗಡಿಯಾರ ಮೂಳೆ ಯಾವ ರೀತಿ ಮೂವ್ ಆಗ್ತದೆ ಅದೇ ರೀತಿ ಇದು ಕ್ಲಾಕ್ ವೈಸ್ ಅಂತ. ಸೊ ಒಂದೊಂದು ಸ್ಟೆಪ್ ಮುಂದೆ ಹೋಗಿದೆ, ಒಂದೊಂದು ಮೂಲಿಗೆ ಹೋಗಿದೆ. ಫಸ್ಟ್ ಒಂದು ಮೂಲಿಗೆ, ಸೆಕೆಂಡ್ ಒಂದು ಮೂಲಿಗೆ, ಥರ್ಡ್ ಒಂದು ಮೂಲಿಗೆ, ಫೋರ್ತ್ ಒಂದು ಮೂಲಿಗೆ. ನೆಕ್ಸ್ಟ್ ಈ ಕಡೆ ಬರ್ಬೇಕಂದ್ರೆ ನೆಕ್ಸ್ಟ್ ಮೂಲೆ ಯಾವುದು? ಈ ಕಡೆ. ಓಕೆ, ಇನ್ನ ಇದು ಮುಗೀತು, ಇದು ಗುರ್ತ ಮಾಡ್ಕೊಂಡ್ರಿ. ಇನ್ನು ಸರ್ಕಲ್ ಯಾವ ಕಡೆ ಚಲಿಸಿದೆ? ಸೊ ಇದು ಆಂಟಿ ಕ್ಲಾಕ್ ವೈಸ್ ಚಲಿಸಿದೆ, ಅಂದ್ರೆ ಉಲ್ಟಾ, ಗಡಿಯಾರದ ಉಲ್ಟಾ ತಿರುಗಾಕತ್ತಿದೆ. ಸೊ ಈ ಮೂಲಿಗೆ ಇದ್ದಿದ್ದು ಈ ಮೂಲಿಗೆ ಬಂತು,
ಈ ಮೂಲೆಗೆ ಇದ್ದಿದ್ದು ಮೇಲೆ ಹೋಯ್ತು, ಬಲ ಮೂಲೆಗೆ ಬಂತು, ಬಲ ಮೇಲಿದ್ದು ಮತ್ತೆ ಎಡಕ್ಕೆ ಬಂತು. ಸೊ ಎಡಕ್ಕೆ ಇದ್ದಿದ್ದು ಈಗ ನೆಕ್ಸ್ಟ್ ಯಾವ ಕಡೆ ಬರಬೇಕು, ಈ ಕಡೆನೇ ಬರ್ಬೇಕು, ಅಂದ್ರೆ ಬಲ ಕಡೆನೆ ಬರ್ಬೇಕಾಗುತ್ತೆ. ಸೊ ಹಂಗಾರೆ ಡಾಟು ಮತ್ತೆ ಸರ್ಕಲ್ ಎರಡು ಒಂದ ಕಡೆ ಒಂದ ಮೂಲೆಗೆ ಬರ್ತಾವ. ಅದು ಅಂತದ್ದು ಯಾವ್ದಿದೆ ಇಲ್ಲಿ, ಬಿ ಇಸ್ ದ ರೈಟ್ ಆನ್ಸರ್. ಬಿ ಇದೆ ನೋಡಿ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಈಗ ಇನ್ನೊಂದು ಪ್ರಶ್ನೆ. ಸೊ ಇಲ್ಲಿ ಅಷ್ಟಭುಜಾಕೃತಿ ಇದೆ, 6 ಬಾಹುಗಳನ್ನು ಒಳಗೊಂಡ ಬಹುಭುಜಾಕೃತಿ ಇದೆ. ಸೊ ಇಲ್ಲಿ ಎಲ್ಲಾ ಕಡೆ 6 ಬಾಹುಗಳೇನೆ ಇದಾವೆ, ಅದಕ್ಕೇನು ಸಮಸ್ಯೆ ಇಲ್ಲ. ಸೊ ನಾವು ನೋಡಕ್ ಹೋಗೋದು ಒಳಗಿರ್ತಕ್ಕಂಥದ್ದು ಒಂದು ತ್ರಿಭುಜ, ದೊಡ್ಡ ತ್ರಿಭುಜ, ಅದ್ರ ಒಳಗೆ ಇನ್ನೊಂದು ಸಣ್ಣ ತ್ರಿಭುಜವನ್ನ ಸೇಡ್ ಮಾಡಿದ್ದಾರೆ. ಆ ಬಳಿಕ ಒಂದು ವೃತ್ತವನ್ನ ಸೇಡ್ ಮಾಡಿದ ಒಂದು ಡಾಟ್ ಇದೆ ದೊಡ್ಡದು, ಅಥವಾ ವೃತ್ತವನ್ನು ಸೇಡ್ ಮಾಡಿದ್ದಾರೆ. ಸೊ ಈಗ ಒಳಗೆ ಒಂದೊಂದನ್ನ ಪ್ರಾಕ್ಟೀಸ್ ಮಾಡೋಣ. ನಾವು ರಫ್ ಆಗಿ ಒಂದು ಷಡ್ಭುಜಾಕೃತಿ ಹಾಕೊಂಡ್ಬಿಡೋಣ. ಸರಿ, ಈ ರೀತಿ ಹಾಕೊಂಡು ಫಸ್ಟ್ ಒಳಗಿರ್ತಕ್ಕಂಥ ದೊಡ್ಡ ತ್ರಿಭುಜ ಯಾವ ಕಡೆ ಮೂವ್ ಆಗದ, ಒಂದು ಸ್ಟೆಪ್ ಮೂವ್ ಆಗಿದೆ, ಓಕೆ, ಒಂದ್ ಕಡೆ ಒಂದ್ ಸೈಡ್ ಬಂದಿದೆ, ಅಂದ್ರೆ ಒಂದು ಬಾವಿಗೆ ಇನ್ನೊಂದು ಬಾವಿಗೆ ಚಲಿಸಿದೆ. ನೆಕ್ಸ್ಟ್ ಈ ಬಾವಿಗೆ ಇದ್ದಿದ್ದು ಒಮ್ಮಗ್ಲಿ ಒಂದು ಬಾಹು ನಡಕ್ ಬಿಟ್ಟು ಜಂಪ್ ಮಾಡಿದೆ, ಅಂದ್ರೆ ಒಂದು ಬಾವು ಬಿಟ್ಟು, ಅಂದ್ರೆ ಎರಡನೇ ಬಾವಿಗೆ ಹೋಗಿದೆ. ಫಸ್ಟ್ ಒಂದು ಬಾವು ಬಂತು, ಆಮೇಲೆ ಎರಡು ಬಾಹು ಮುಂದೆ ಹೋಯ್ತು, ಆಮೇಲೆ ಇಲ್ಲಿ ಇದ್ದಿದ್ದು 1 2 3 ಮೂರನೇ ಬಾಹುವಿಗೆ ಜಂಪ್ ಆಯ್ತು. ಹಂಗಾರೆ ಆಟೋಮೆಟಿಕಲಿ ಈಗ 4ನೇ ಬಾಹುವಿಗೆ ಜಂಪ್ ಆಗ್ಬೇಕು. ನಮ್ದು ಇಲ್ಲಿ ಇದೆ ಹಂಗಾರ, ಸೊ ಇಲ್ಲಿ ಇದೆ, ಈಗ 4 ಬಾಹುಗಳನ್ನ ಜಂಪ್ ಮಾಡ್ಬೇಕು. ಅದು 1 2 3 4, ಹಂಗಾರ ತ್ರಿಭುಜ ಇಲ್ಲಿ ಬರಬೇಕು. ಓಕೆ, ಈಗ ಹಾಕೊಂಡ್ವಿ ತ್ರಿಭುಜ. ನೆಕ್ಸ್ಟ್ ಇಲ್ಲಿ ತ್ರಿಭುಜದಲ್ಲಿ ಒಳಗಿರ್ತಕ್ಕಂಥ ಸಣ್ಣ ತ್ರಿಭುಜ ಸೈಡ್ ಮಾಡಿದ್ದು, ಅಂದ್ರೆ ಬಣ್ಣವನ್ನು ಹಚ್ಚಿದ್ದು, ಅದು ಯಾವ ರೀತಿ ಇದೆ, ಫಸ್ಟ್ ತ್ರಿಭುಜ ಇದ್ದಂಗೆ ಇದೆ, ಆಮೇಲೆ ಆ ತ್ರಿಭುಜಕ್ಕೆ ಉಲ್ಟಾ ಇದೆ, ಆಮೇಲೆ ಆ ತ್ರಿಭುಜ ಯಾವ ಆಕಾರದಲ್ಲಿ ಅದೇ ಆಕಾರದಲ್ಲಿ ಸೇಮ್ ಇದೆ, ಫಿಕ್ಸ್ ಇದೆ. ಸೊ ಆಮೇಲೆ ಉಲ್ಟಾ ಆಗಿದೆ, ಹಂಗಾರೆ ಈಗ ಸೇಮ್ ಆಗ್ಲೇಬೇಕು. ಹಂಗಾರೆ ಆ ತ್ರಿಭುಜ ಹೆಂಗಿದೆ ಹಂಗ ಅದರ ಆಕಾರವನ್ನು ಪಡ್ಕೋಬೇಕು, ಇದನ್ನ ಸೇಡ್ ಮಾಡಿದ್ದು. ಸರಿ ಆಯ್ತು. ಈಗ ನಾವು ಡಾಟಿಗೆ ಬರೋಣ. ಡಾಟು ಯಾವ ಕಡೆ ಚಲಿಸಿದೆ ನೋಡೋಣ. ಇದು ಆಂಟಿ ಕ್ಲಾಕ್ ವೈಸ್, ಅಂದ್ರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೆ. ಒಂದು ಸ್ಟೆಪ್ ಕರೆಕ್ಟ್ ಇದೆ. ಸೊ ಇಲ್ಲಿ ಇದ್ದಿದ್ದು 2 ಸ್ಟೆಪ್, ಇದು ಒಂದೊಂದು ಜಾಸ್ತಿ ಮಾಡ್ಕೊಂತ ಹೋಗಿದೆ ನೋಡಿ. ಇಲ್ಲಿ 2 ಆಯ್ತು. ಸೊ 2 ಇದ್ದಿದ್ದು ಅಂದ್ರೆ ಇಲ್ಲಿ 2 ಇದ್ದಿದ್ದು, ಸೊ 1 2 3, ಇಲ್ಲಿ 3 ಆಯ್ತು, ಹಂಗಾರೆ 4 ಆಗ್ಬೇಕು. ಸದ್ಯ ಎಲ್ಲಿತ್ತು ಅಂದ್ರೆ ಇಲ್ಲಿದೆ. ಸೊ ಇಲ್ಲಿದೆ, ಇದು 4 ಸ್ಥಾನ ಜಂಪ್ ಮಾಡಬೇಕು ಎಡಗಡೆ, ಅಂದ್ರೆ ಆಂಟಿ ಕ್ಲಾಕ್ ವೈಸ್. 1 2 3 4, ಹಂಗಾರೆ ಇಲ್ಲಿ ಬಾಜು ಬರ್ಬೇಕಾಯ್ತು ಒಳಗೆ. ಸೊ ಈ ರೀತಿ ಯಾವ ಆಕೃತಿ ಇದೆ, ಸೊ ಆ ರೀತಿ ಕಾಣ್ತಾ ಇರೋದು ಯಾವ್ದಪ್ಪ ಅಂದ್ರೆ ಡಿ ಇದೆ ನೋಡ್ರಿ. ಆ ರೀತಿ ಕಾಣ್ತಾ ಇರೋದು ಡಿ. ಡಿ ಇಸ್ ಎ ರೈಟ್ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಹೋಗೋಣ. ಇಲ್ಲಿ ನೋಡ್ರಿ ವೃತ್ತಗಳಿದಾವೆ. ಈ 4 ಮೇಲೆ 4 ಕನ್ಸಿಡರ್ ಮಾಡ್ಬೇಕು. ನೆಕ್ಸ್ಟ್ ಯಾವ್ದು ಬರ್ತದೆ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು. ಸರಿ, ಈಗ ಫಸ್ಟ್ 1 ವೃತ್ತ, ಆಮೇಲೆ 2 ವೃತ್ತ, ಅಂದ್ರೆ ನೋಡ್ರಿ ಅದು ಲಂಬವಾಗಿ ಕೆಳಗಡೆ ಟಚ್ ಆಗಿದೆ ಒಳಗಿನ ವೃತ್ತ. ಆಮೇಲೆ 3ನೇ ವೃತ್ತ ಮತ್ತು 4ನೇ ವೃತ್ತ, ಅದೇನು 1 2 ಏನದಾವ ಸೇಮ್ ಕೆಳಗೆ ಟಚ್ ಆಗಿದೆ. ಮೂರನೇ ವೃತ್ತಕ್ಕೆ ಮತ್ತೊಂದು ವೃತ್ತ 2 ಆಗಿದೆ, ಅದು ಆಂಟಿ ಕ್ಲಾಕ್ ವೈಸ್ ಮತ್ತೆ ಡೈರೆಕ್ಷನ್ 90 ಡಿಗ್ರಿ ಈ ಕಡೆ ಬಲಗಡೆ ಟಚ್ ಆಗಿದೆ. ಸೊ ಅದೇ ರೀತಿ 3ನೇದಾದಿಂದ 4ನೇದ್ದು ಮೇಲೆ ಟಚ್ ಆಗಿದೆ, ಹೌದಾ? ಫಸ್ಟ್ನೇದ್ದು ಕೆಳಗಡೆ ಟಚ್ ಆದ್ರೆ 2ನೇದ್ದು ಬಲಗಡೆ ಟಚ್ ಆಗಿದೆ, 3ನೇದ್ದು ಮೇಲ್ಗಡೆ ಟಚ್ ಆಗಿದೆ, ಹೌದಾ? ಇನ್ನ ನೆಕ್ಸ್ಟ್ ಬರೋದು ಈ ಆಕೃತಿಗೆ ಇಲ್ಲಿ ಟಚ್ ಆಗ್ಬೇಕು, ಅಂದ್ರೆ ಎಡಗಡೆ ಸೈಡ್ ಟಚ್ ಆಗ್ಬೇಕು. ನೋಡೋಣ, ಒಂದೊಂದು ನೋಡ್ಕೊತ ಹೋಗೋಣ. ಫಸ್ಟ್ ಕೆಳಗೆ, ಬಲಗಡೆ, ಮೇಲೆ ನೋಡೋಣ. ಕೆಳಗಡೆ, ಬಲಗಡೆ, ಇಲ್ಲಿ ಮೇಲ್ಗಡೆ ಕರೆಕ್ಟ್ ಇದೆ, ಇದು ಅಂದ್ರೆ ಸಿ ಕರೆಕ್ಟ್ ಇದೆ. ಆಮೇಲೆ ಎಡಗಡೆ, ಸೊ ಸಿ ಇದರಲ್ಲಿ ಸಿ ಇಸ್ ದ ರೈಟ್ ಆನ್ಸರ್.
ಸಿ ಇಸ್ ಎ ರೈಟ್ ಆನ್ಸರ್. ಅರ್ಥ ಆಯ್ತಾ? ಓಕೆ, ಈಗ ಇನ್ನೊಂದು ಸರಿ, ನಾವು ಈಗ ಇನ್ನೊಂದು ಪ್ರಶ್ನೆ ಉತ್ತರಿಸೋಣ. ಇಲ್ಲಿ 7ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಪ್ರತಿಯೊಂದು ಫಿಗರ್ ನಲ್ಲಿ ಮೇಲಿನ 4 ಫಿಗರ್ ಜೋಡಿಗಳನ್ನು ನೋಡ್ಬೇಕು ನಾವು. ಸೊ ಒಂದು ಟ್ರಯಾಂಗಲ್, ವರ್ಗ, ಪಂಚಭುಜಾಕೃತಿ, ಷಡ್ಭುಜಾಕೃತಿ ಇದೆ. ಸೊ ಫಸ್ಟ್ ಏನಾಗಿದೆ ಅಂತ ನೋಡ್ಕೋಬೇಕು. ನೆಕ್ಸ್ಟ್ ಏನ್ ಬಂದಾಗ ಏನಾಗಿದೆ ಅಂದ್ರೆ, ತ್ರಿಭುಜ ಇದ್ದಿದ್ದು ಲಾಸ್ಟ್ ಹೋಗಿದೆ. ಸೊ ಇಲ್ಲಿ 2ನೇದು ಇದ್ದಿದ್ದು ಕೆಳಗೆ ಬಂದಿದೆ ಅಲ್ವಾ? ಸರಿ, ಹಂಗಾರೆ ಇದು ನೆಕ್ಸ್ಟ್ ಇಲ್ಲಿ ಲಾಸ್ಟ್ ತ್ರಿಭುಜ ಇದ್ದಿದ್ದು ಇದು ಬಂತೆ, ಅದು ನೆಕ್ಸ್ಟ್ ಆಮೇಲೆ ಈ ಷಡ್ಭುಜಾಕೃತಿಯಲ್ಲಿ ಇರ್ತಕ್ಕಂಥ ಡಾಟ್, ನಡುವೆ ಇರ್ತಕ್ಕಂಥ ಡಾಟ್, ಅದು ಷಡ್ಭುಜಾಕೃತಿ ಜೊತೆಗೇನೆ ಜಂಪ್ ಆಗ್ತಾ ಬಂದಿದೆ. ಹೌದಾ? ಇಲ್ಲಿ ಹಾಗೆ ಬಂದಿದೆ. ಸೊ ಈಗ ಇಲ್ಲಿ ಹಂಗಾರೆ ನಾವು ಅದೇ ರೀತಿ ಮಾಡ್ಬೇಕು. ನೆಕ್ಸ್ಟ್ ಹಂಗಾರೆ ಇದು ಏನ್ ಬರ್ತದೆ, ಮತ್ತು ತ್ರಿಭುಜ ಕೆಳಗೆ ಬರ್ತದೆ. ತ್ರಿಭುಜ ಕೆಳಗೆ ಬಂದು ಸೊ ಇಲ್ಲಿ ಚೌಕ ಬರ್ತದೆ. ಚೌಕ ಆದ ನಂತರ ಪಂಚಭುಜಾಕೃತಿ ಬರ್ತದೆ. ಓಕೆ, ಪಂಚಭುಜಾಕೃತಿ ಆದಿಂದ ಷಡ್ಭುಜಾಕೃತಿ ಬರ್ತದೆ. ಹಂಗಾರೆ ಷಡ್ಭುಜಾಕೃತಿಯಲ್ಲಿ ಡಾಟ್ ಬರ್ತದೆ. ಈ ರೀತಿ ಆಕೃತಿಯಲ್ಲಿದೆಪ್ಪ ಡಿ. ಡಿ ಇಸ್ ಎ ರೈಟ್ ಆನ್ಸರ್. ಆಲ್ರೆಡಿ ಮಾರ್ಕ್ ಆಗಿದೆ ಅದು. ಸರಿ, ಎಲ್ಲರಿಗೂ ಧನ್ಯವಾದಗಳು. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.